ಮುಳಬಾಗಿಲು ತಾಲೂಕಿನ ಪ್ರಸಿದ್ಧ ಪಡೆದಿರುವ ಊರು ಕುಂಟೆಮಿಟ್ಟೂರು ಗ್ರಾಮದ ರಮೇಶ್ ರವರ ಮಾಲೀಕತ್ವದ ಶ್ರೀ ಸ್ಟುಡಿಯೋ ಹಾಗೂ ವಿಡಿಯೋ ಮಳಿಗೆ ಈಗ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಹಳೇ ಕೋರ್ಟ್ ಕಾಂಪ್ಲೆಕ್ಸ್ನಲ್ಲಿ ನೂತನವಾಗಿ ಪ್ರಾರಂಭ ಮಾಡಲಾಯಿತು. ಈ ಪ್ರಾರಂಭೋತ್ಸವದಲ್ಲಿ ಹೆಚ್ಚಿನ ರಾಜಕೀಯ ಮುಖಂಡರುಗಳು ಮತ್ತು ಹಿತೈಷಿಗಳು ಭಾಗವಹಿಸಿ ಶುಭ ಹಾರೈಸಿದರು. ಇವತ್ತಿನ ದಿನ ತುಂಬ ಖುಷಿ ತರುವಂಥ ದಿನ. ಯಾಕಂತಂದರೆ ನಮ್ಮ ಮಾವನಾಗಬೇಕು ವರ್ಷದಲ್ಲಿ, ಹಾಗೂ ನಮ್ಮ ಊರಿನ ಗ್ರಾಮಸ್ಥರಾದಂಥ ರಮೇಶ್ ಅಣ್ಣವರು ಈ ಒಂದು ಶ್ರೀ ಡಿಜಿಟಲ್ ಸ್ಟುಡಿಯೋ ಅಂತ ಹೇಳ್ಬಿಟ್ಟು ಸುಮಾರು 10-12 ವರ್ಷಗಳಿಂದ ಈ ಒಂದು ಸ್ಟುಡಿಯೋನ ನಡೆಸ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದಾರೆ. ಫಸ್ಟು ಈ ಸುಮಾರು ವೃತ್ತಿ ಒಂದು 20 ವರ್ಷದಿಂದ ಈ ಒಂದು ಫೋಟೋಗ್ರಫಿ ವೃತ್ತಿಯಲ್ಲಿ ಒಳ್ಳೆಯ ಹೆಸರು ಮಾಡ್ಕೊಂಡು ಬಂದಿದ್ದಾರೆ. ಸೊ ಈ ಹಿಂದೆ ಅವ್ರದ್ದು ಸ್ಟುಡಿಯೋ ಬಂದು ಟೀಚರ್ಸ್ ಕಾಲೋನಿಯಲ್ಲಿ ಇಟ್ಕೊಂಡು ಮಾಡ್ತಾಯಿದ್ರು. ಈಗ ಒಂದೇನೋ ಒಂದು ಮುಳುಬಾಗಿಲಿಗೆ ಒಂದು ಡಿಫ್ರೆಂಟಾಗಿ ಏನಾದರೂ ಒಂದು ನ್ಯೂ ಬಾರ್ನ್ ಬೇಬಿ ಶೂಟ್ ಆಗಿರ್ಬೋದು, ಮತ್ತು ಎಲ್ಲ ಫ್ರೇಮ್ಸ್ ಆಗಿರ್ಬೋದು, ಯಾವುದೇ ಒಂದು ವರ್ಕ್ಸ್ ಫೋಟೋಗ್ರಫಿ ವರ್ಕ್ಸ್ ಬೇಕಂದರೆ ಇಮಿಡಿಯೇಟಾಗಿ ಒಂದು ಮುಳುಬಾಗಿಲು ಜನತೆಗೆ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಕೊಡಬೇಕು, ಒಂದು ಒಳ್ಳೆ ಔಟ್ಪುಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮುಳುಬಾಗಿಲು ಬಸ್ ಸ್ಟ್ಯಾಂಡ್ ಹತ್ರನೇ ನೀವು ಮೇನ್ ರೋಡ್ಗೆ ಈ ಒಂದು ಸ್ಟುಡಿಯೋ ಚೆನ್ನಾಗಿ ಓಪನ್ ಮಾಡಿದ್ದಾರೆ. ಈ ಒಂದು ಸ್ಟುಡಿಯೋ ಇದೇ ರೀತಿ ಇನ್ನೂ ಒಳ್ಳೆಯ ಹೆಸರು ಮಾಡಲಿ ಅಂತೇಳಿ ಹೇಳ್ತಾ, ಅದೇ ರೀತಿ ನಮ್ಮ ಮುಳುಬಾಗಿಲು ಜನತೆ ಈ ಒಂದು ಸ್ಟುಡಿಯೋ ಸಿಗುವಂಥ ಸೌಲಭ್ಯಗಳನ್ನು ಬಳಸ್ಕೊಂಡು ಸದುಪಯೋಗ ಪಡಿಸ್ಕೊಳ್ಬೇಕಂತೇಳಿ ನಾನು ಕೇಳ್ಕೊತೀನಿ. ಅದೇ ರೀತಿ ರಮೇಶ್ ಅಣ್ಣ ಅವ್ರಿಗೆ ಒಳ್ಳೆಯದಾಗಲಿ. ಈ ಶ್ರೀ ಡಿಜಿಟಲ್ ಸ್ಟುಡಿಯೋ ಅಂತ ಏನಿದೆಯಲ್ಲ, ಅವ್ರದ್ದು ಒಂದು ಕನಸು. ಸೊ ಅವರು ಒಬ್ಬ ಸರ್ಕಾರಿ ನೌಕರಿಯಲ್ಲಿ ಇದ್ದರೂ ಸಹ ಅವರು ವೃತ್ತಿ ಬಿಡದೆ ಅವ್ರ ಡ್ರೀಮ್ ಫೋಟೋಗ್ರಫಿ ಆಗಿರ್ತದೆ. ಆ ಒಂದು ನಿಟ್ಟಿನಿಂದ ಈ ಒಂದು ಸ್ಟುಡಿಯೋನ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಒಂದೆರಡು ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಏನೋ ಅಭಿವೃದ್ಧಿ ಆಗಲಿ, ಸಮೃದ್ಧಿ ಆಗಲಿ, 4 ಜನಕ್ಕೆ ತಾಲೂಕಲ್ಲಿ ಗೊತ್ತಾಗಲಿ, ನಮ್ಮ ಲೋಕಲ್ ಅಂತಕ್ಕಂಥ. ಸೊ ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥವ್ರು, ಸೊ ನಮ್ಮ ಒಂದು ತುಂಬ ಗೆಳೆಯರು ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ರಮೇಶ್ ಅಣ್ಣವರು ಈ ದಿನ ನಮ್ಮ ಮೂಡಲಬಾಗಿಲಿನಲ್ಲಿ ಹೊಸದಾಗಿ ಶ್ರೀ ಸ್ಟುಡಿಯೋ ಅಂತಕ್ಕಂಥದ್ದನ್ನು ವಿಡಿಯೋ ಮತ್ತು ಛಾಯಾಚಿತ್ರಗಳನ್ನು ಚಿತ್ರೀಕರಿಸ್ತಕ್ಕಂಥ ಒಂದು ನೂತನ ಒಂದು ಸ್ಟುಡಿಯೋಗೆ ಇವತ್ತು ಏನಂತ ಕರಿತೀವಿ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ತುಂಬಾ ಸಂತೋಷ. ಇದು ನಿಮ್ಮೆಲ್ಲರ ಸಂತೋಷ ಅಲ್ಲ, ಇಡೀ ತಾಲೂಕಿನ ಜನರ ಒಂದು ಹರ್ಷದ ಸಂತೋಷದ ದಿನ. ಕಾರಣ ಏನಪ್ಪ ಅಂತಂದರೆ, ಸ್ಥಳೀಯವಾಗಿ ಎಲ್ಲ ಕುಟುಂಬದ ಒಂದು ನಾಡಿಮಿಡಿತವನ್ನು ಎಲ್ಲ ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಅವರ ಜೀವನದ ಕ್ರಮಗಳನ್ನು ಅರಿದಿರ್ತಕ್ಕಂಥವರು ನಮ್ಮ ತಾಲೂಕಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಸೇವೆಯನ್ನು ಈ ಸಂದರ್ಭದಲ್ಲಿ ನಾವು ಬಯಸ್ತಾ, ಇವರ ಒಂದು ಸ್ಟುಡಿಯೋ ಮತ್ತಷ್ಟು ಎತ್ತರಕ್ಕೆ ಬೆಳೀಲಿ, ಉತ್ತಮವಾಗಿರ್ತಕ್ಕಂಥ ಹೆಸರನ್ನು ಮಾಡಲಿ, ತಾಲೂಕಿನ ಒಂದು ಜನಕ್ಕೆ ಇವರ ಸೇವೆ ಲಭಿಸಲಿ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ಅವರ ಕುಟುಂಬಕ್ಕೆ ಅವರ ಒಂದು ಸ್ಟುಡಿಯೋಗೆ ಈ ದಿನ ಮತ್ತಷ್ಟು ಲಾಭ ಸಿದ್ಧಿ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಶುಭ ಹಾರೈಸ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ಸ್ನೇಹಿತರು ಆದ ಹಾಗೂ ನನ್ನ ತಮ್ಮನ ಸಮನಾದ ರಮೇಶ್ ಅವರು ಶ್ರೀ ಸ್ಟುಡಿಯೋವನ್ನು ಈ ದಿನ ಒಂದು ಮುಳಬಾಗಿಲು ತಾಲೂಕಿನ ಜನಕ್ಕೆ, ಬಡವರಿಗೂ ಮತ್ತು ಎಲ್ಲ ಸಾಮಾನ್ಯ ವ್ಯಕ್ತಿಗಳಿಗೂ ಕೂಡ ಅನುಕೂಲಕರವಾಗಬೇಕು, ಒಂದು ಬಸ್ ಸ್ಟ್ಯಾಂಡ್ ಹತ್ರ ಇರೋದರಿಂದ ಎಲ್ಲ ಜನಗಳಿಗೂ ಕೂಡ ಅವರ ಸೇವೆ ಕೊಡೋಕ್ಕೆ ಒಂದು ಅವಕಾಶ ಸಿಗ್ತದೆ ಅಂತ ಅವರು 15 ವರ್ಷಗಳಿಂದ ಈ ಒಂದು ಸ್ಟುಡಿಯೋವನ್ನು ಮುನ್ನಡೆಸ್ಕೊಂಡು ಬರ್ತಾಯಿದ್ರು. ಅದೇ ರೀತಿಯಲ್ಲಿ ಕೂಡ ಈ ದಿನ ನಾವು ದೂರ ಇದ್ದರೆ ಜನಗಳಿಗೆ ಕಷ್ಟ ಆಗ್ತದೆ, ಹತ್ತಿರದಲ್ಲಿದ್ದರೆ ನಾವು ಅವರಿಗೆ ಅವರ ಒಂದು ಸಮಯಕ್ಕೆ ತಕ್ಕಂತೆ ನಾವು ಅವರಿಗೆ ಒಂದು ಛಾಯಾಪೋಟೋವನ್ನು ನೀಡಬಹುದು.
ಅವರಿಗೆ ಅನುಕೂಲಕರವಾಗಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ಮುಳಬಾಗಲ್ ತಾಲೂಕಾ ಜನತೆಗೆ ಏನು ಅವರ ಕೊಡುಗೆ ಅಪಾರವಾದ ಕೊಡುಗೆ ಕೊಡಬೇಕು ಅನ್ನೋ ಒಂದು ಹಾಸ್ಯ ಭಾವದಿಂದ ಇವತ್ತು ಈ ಛಾಯಾಗ್ರಹದ ಒಂದು ಅಂಗಡಿಯನ್ನು ಉದ್ಘಾಟನೆ ನಾವು ಏನು ಮಾಡಿದ್ದೀವಿ. ಅದು ಅವರಿಗೆ ಆರೋಗ್ಯ, ಭಾಗ್ಯ, ಐಶ್ವರ್ಯ ಸದಾಕಾಲ ಹೆಂಗೆ ದೇವರು ನೀಡ್ತಾರೋ ಅದೇ ರೀತಿಯಲ್ಲಿ ಆ ಸ್ಟುಡಿಯೋ ಕೂಡ ಅಭಿವೃದ್ಧಿಯಾಗಿ ಜನಗಳಿಗೆ ಸೇವೆ ಸಿಕ್ಕಲಿ. ಯಾಕೆಂದರೆ ಜೀವನದಲ್ಲಿ ಮನುಷ್ಯನಿಗೆ ಏನಾದರೂ ಕೂಡ ನಾವು ಮರಿಬೋದು. ವಿದ್ಯೆ, ಬುದ್ಧಿ ಆ ಎರಡೂ ಆದಮೇಲೆ ಮರಿದಿರ ಇರೋದೊಂದು 100 ವರ್ಷಗಳ ಕಾಲ ಒಂದು ಚಿರು ನೆನಪು ಇರುವಂಥ ಒಂದು ನೆನಪಿನ ಕಾಣಿಕೆ ಅಂತ ಹೇಳ್ಬೋದು ಈ ಒಂದು ಫೋಟೋಗ್ರಾಫು ಮಾಡೋ ಅವರು ಕೆಲಸ. ಯಾಕಂದರೆ ಎಷ್ಟು ವರ್ಷಗಳಾದರೂ ಕೂಡ ಎಷ್ಟೋ ಜನ ತಂದೆ ತಾಯಂದ್ರನ್ನಾಗಲಿ ಅಣ್ಣ ತಮ್ಮಂದ್ರನ್ನಾಗಲಿ ನೋಡೋಕ್ಕೆ ಆಗಿರೋದೇ ಇರೋದಿಲ್ಲ. ಅಂಥ ಊರನ್ನು 100 ವರ್ಷ ಆದರೂ ಕೂಡ ಇಂಥ ಊರು ನಮ್ಮ ತಂದೆ ತಾಯಿ ಅಂತ ಗುರುತಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಈ ಒಂದು ಸ್ಟುಡಿಯೋದಿಂದ, ಒಂದು ಫೋಟೋ ಛಾಯಾಗ್ರಹದಿಂದ ನಾವು ಕಾಣಬಹುದು. ಆದ್ದರಿಂದ ಅವರಿಗೆ ದೇವರು ಎಲ್ಲ ರೀತಿಯಲ್ಲೂ ಒಳ್ಳೆಯದು ಮಾಡಿ ಈ ದಿನ ಏನು ಅವರು ಒಂದು ಸ್ಟುಡಿಯೋ ಓಪನ್ ಮಾಡಿದ್ದಾರೆ ಅದು ಸಮೃದ್ಧವಾಗಿ ಬೆಳೀಲಿ ಅಂತ ನಾನು ಅವರಿಗೆ ಆಶೀರ್ವಾದ ಮಾಡ್ತಾ, ಅದೇ ರೀತಿಯಲ್ಲಿ ನಮ್ಮ ಎಲ್ಲರ ಸ್ನೇಹಿತರು, ಆತ್ಮೀಯರು ಎಲ್ಲರೂ ಕೂಡ ಅವರಿಗೆ ನಾವು ಸಪೋರ್ಟಾಗಿ ನಿಲ್ತೀವಿ. ಅದೇ ರೀತಿಯಲ್ಲೂ ಕೂಡ ಈ ಮುಳಬಾಗಲ್ ತಾಲೂಕಿನ ಜನ ಅವರ ಸೇವೆ ಮಾಡೋಕ್ಕೆ ಸಿದ್ಧರಿದ್ದಾರೆ. ಅವರ ಸೇವೆ ಪಡೆದುಕೊಳ್ಳಲಿ ಅಂತ ನಾವು ಆಶಿಸುತ್ತಾ ಈ ಒಂದು 4 ಮಾತುಗಳು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಅಷ್ಟೇನಾ? ಹೆಬ್ಬಾಗಿಲು, ಮೂಡಲಬಾಗಿಲು, ಮುಳುಬಾಗಿಲು ಏನೆಲ್ಲ ಕರೆದ್ರೂ ಕೂಡ ಭಾಳ ಸಂಪದ್ಭರಿತವಾದಂಥ ಎಲ್ಲ ಜಾತಿ ವರ್ಗದವ್ರು ಕೂಡ
ಒಗ್ಗಟ್ಟಾಗಿ ಸಹಬಾಳ್ವೆ ನಡೆಸ್ತಕ್ಕಂಥ ಒಂದು ತಾಲೂಕು ಮುಳಬಾಗಿಲು ತಾಲೂಕು. ಹೃದಯ ಭಾಗದಲ್ಲಿ ಇವತ್ತು ಬಸ್ ಸ್ಟ್ಯಾಂಡ್ ಹೊಂದ್ಕೊಂಡಂಗೆ ದೊಡ್ಡ ಆಂಜನೇಯನ ದೇವಾಲಯ ಬಳಿ ಇರತಕ್ಕಂಥ ನನ್ನ ಸೋದರ ಮಿತ್ರ ರಮೇಶ್ ಮತ್ತು ಅವರ ಸಹೋದರು ಜೊತೆಗೆ ಅವರ ತಂಡ ಸರಿಸುಮಾರು 20 ವರ್ಷಗಳಿಂದ ಶ್ರೀ ಸ್ಟುಡಿಯೋ ಅಂತಕ್ಕಂಥ ಹೆಸರಿನಲ್ಲಿ ಅತ್ಯುತ್ತಮವಾದ ಗುಣಮಟ್ಟದ ವಿಡಿಯೋ ಚಿತ್ರೀಕರಣ ಮತ್ತು ಇವತ್ತಿನ ಆಧುನಿಕ ತಕ್ಕಂಗೆ ಇವತ್ತಿನ ತಂತ್ರಜ್ಞಾನ ತಕ್ಕನಂಗೆ ಎಲ್ಲ ಸೌಲಭ್ಯಗಳು ಕೊಡ್ತಕ್ಕಂಥ ಜಿಲ್ಲಾ ಮಟ್ಟಕ್ಕೂ ಅಥವಾ ರಾಜ್ಯ ಮಟ್ಟದಲ್ಲಿ ಆ ಒಂದು ಗುಣಮಟ್ಟ ಅಂತ ಹೇಳ್ಬೋದು. ಅಂಥ ಒಂದು ವ್ಯವಸ್ಥೆ ಇರತಕ್ಕಂಥ ಸ್ಟುಡಿಯೋ ಇವತ್ತು ಮುಳಬಾಗಿಲಿನ ಕೇಂದ್ರ ಭಾಗದಲ್ಲಿ ಇವತ್ತು ದಿವಸ ಉದ್ಘಾಟನೆಗೊಂಡಿದೆ. ನನಗಂತೂ ಭಾಳ ಸಂತೋಷ. ಯಾಕಂದರೆ ನನ್ನ ಅಭಿಮಾನಿಯಾಗಿ, ನನ್ನ ಸೋದರ ಮಿತ್ರನಾಗಿ, ನಾನು ಕೋಲಾರದಲ್ಲಿದ್ದರೂ ಸಹ ನನ್ನ ಜೊತೆಯಾಗಿ ಚುನಾವಣೆ ಆಗಿರ್ಬೋದು, ತದನಂತರ ಬರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ಜೊತೆಯಾಗಿದ್ದಂಥವರು. ಮತ್ತು ಅನೇಕ ಚಿತ್ರೀಕರಣ ಕೂಡ ನನ್ನ ವಿಡಿಯೋ ಚಿತ್ರೀಕರಣಗಳು ಮಾಡಿದ್ದಾರೆ. ನನ್ನ ಹುಟ್ಟುಹಬ್ಬ ಕಾರ್ಯಕ್ರಮ ಕೂಡ ಅವರೇ ಮಾಡಿರೋದ್ರಿಂದ ನನಗಂತೂ ಭಾಳ ಹೆಮ್ಮೆ ಪಡ್ತೀನಿ. ಇಂಥ ಒಂದು ತಾಲೂಕು ಕೇಂದ್ರದಲ್ಲಿ ದೊಡ್ಡ ಮಟ್ಟದ ಒಂದು ಗುಣಮಟ್ಟದ ಸ್ಟುಡಿಯೋ ಇರ್ತಕ್ಕಂಥದ್ದು, ಮತ್ತು ಇವತ್ತು ಗ್ರಾಮೀಣ ಭಾಗದಲ್ಲಿ ಬೆಂಗಳೂರಿನ ರಾಜಧಾನಿಯಲ್ಲಿರ್ತಕ್ಕಂಥ ಒಂದು ಸ್ಟುಡಿಯೋಗಷ್ಟೇ ಗುಣಮಟ್ಟನ ಕಡಿಮೆ ವೆಚ್ಚದಲ್ಲಿ, ಅಂದರೆ ಕಡಿಮೆ ದರದಲ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಹಳ್ಳಿಗಾಡು ಪ್ರದೇಶದಲ್ಲಿ ಮದುವೆ ಕಾರ್ಯಕ್ರಮಗಳು, ಶುಭ ಸಮಾರಂಭಗಳಿಗೆಲ್ಲನೂ ವಿಡಿಯೋ ಚಿತ್ರೀಕರಣ ಮಾಡ್ತಕ್ಕಂಥದ್ದು ಕೂಡ ಭಾಳ ದೊಡ್ಡ ಮಟ್ಟದ. ಯಾಕಂದರೆ ಇವರು ಇರ್ತಕ್ಕಂಥ ತಂತ್ರಜ್ಞಾನ ಬೆಂಗಳೂರು ಮಟ್ಟಕ್ಕೆ ಹೋದರೆ ಇನ್ನಷ್ಟು ದುಡ್ಡು ಸಂಪಾದನೆ ಮಾಡೋದು, ಅವ್ರಿಗೆ ಅದೆಲ್ಲ ಮುಖ್ಯ. ನನ್ನ ಹುಟ್ಟೂರು, ನನ್ನ ಜಾಗ, ನನ್ನ ಜನ, ನನ್ನ ಬಡ ರೈತರಿಗೂ ಬಡ ಕುಟುಂಬಗಳಿಗೆ ಅತ್ಯುತ್ತಮವಾದ ಗುಣಮಟ್ಟದ ಕಡಿಮೆ ದರದಲ್ಲಿ ರಿಯಾಯಿತಿ ದರದಲ್ಲಿ ಕೊಡ್ತಕ್ಕಂಥ ಉದ್ದೇಶ ಏನಾಗಿದೆ, ಅದು ಕೂಡ ಆಂಜನೇಯನ ಒಂದು ಆಶೀರ್ವಾದ, ತಮ್ಮ ಮತ್ತು ಜನರ ಪ್ರೀತಿ ವಿಶ್ವಾಸ, ಎಲ್ಲರ ಒಡನಾಡಿ, ಎಲ್ಲರಿಗಿಂತ ಹೆಚ್ಚಾಗಿ ಅವ್ರ ಸ್ನೇಹಿತರು ಮತ್ತು ಅವ್ರ ಬಂಧು ಬಳಗ, ಆ ಒಂದು ಗುಡ್ ವಿಲ್ ಏನಿದೆ ಅವರತಕ್ಕಂಥ ಒಂದು ಒಳ್ಳೆಯ ನಡವಳಿಕೆಗಳು, ಅದೇ ಇವತ್ತು ಅವ್ರ ವ್ಯಾಪಾರ ವಹಿವಾಟನ್ನು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿದೆ. ಹಾಗಾಗಿ ನಾನು ಕೂಡ ಸದಾ ಬಯಸ್ತೇನೆ, ನಿಮ್ಮ ಒಂದು ಏನು ಈ ಪ್ರಯಾಣ ಇದೆ, ಚಿತ್ರೀಕರಣ ಪ್ರಯಾಣ, ಅದು ಮುಂದಷ್ಟು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು, ಬೃಹತ್ತಾಕಾರ ಬೆಳಿಬೇಕು. ಎಲ್ಲ ವರ್ಗದ ಜನಕ್ಕೆ, ಎಲ್ಲ ಏನು ಹಣಕಾಸು ವ್ಯವಸ್ಥೆಯಲ್ಲಿರ್ತಕ್ಕಂಥ ಮತ್ತು ಬಡ ಕುಟುಂಬಗಳು, ಸಾಮಾನ್ಯ ಕುಟುಂಬಗಳು ಎಲ್ರಿಗೂ ಸರಿದೂಗಿಸೋ ರೀತಿಯಲ್ಲಿ ಗುಣಮಟ್ಟದ ಚಿತ್ರೀಕರಣ ಕೊಡುವಂಥದ್ದಾಗಲಿ. ಅದರ ಮೂಲಕ ನಿಮ್ಮ ಹೆಸರು, ಜೊತೆಗೆ ನಿಮ್ಮ ಕುಟುಂಬ, ನಿಮ್ಮ ಸ್ನೇಹಿತ ಬಳಗ ಮತ್ತು ನಿಮ್ಮ ಒಂದು ಏನು ತಂಡ ಇದೆ ಅವ್ರಿಗೆಲ್ಲರೂ ಕೂಡ ಮತ್ತೊಮ್ಮೆ ಶುಭ ಕೋರ್ತೀನಿ. ಒಳ್ಳೆಯದಾಗಲಿ, ನಿಮ್ಮ ಒಂದು ಪ್ರಯಾಣ, ನಿಮ್ಮ ಒಂದು ಹಾದಿ ಸುಗಮವಾಗಿರಲಿ ಅಂತೇಳಿ ಮತ್ತೊಮ್ಮೆ ಶುಭ ಕೋರ್ತೀನಿ. ನಮಸ್ಕಾರ, ಒಳ್ಳೆಯದಾಗಲಿ. ಈ ದಿನ ಮುಳಬಾಗಿಲು ನಗರದ ಬಸ್ ಸ್ಟ್ಯಾಂಡ್ ಹೊಂದ್ಕೊಂಡಂಗೆ ಕೋರ್ಟ್ ಕಾಂಪ್ಲೆಕ್ಸ್ನಲ್ಲಿ ನನ್ನ ಆತ್ಮೀಯ ಸ್ನೇಹಿತ, ಸಹೋದರ, ಭಾಳ ಚಿಕ್ಕ ವಯಸ್ಸಿನಲ್ಲೇ ಅವ್ನ ಚಿತ್ರೀಕರಣದ ಮೇಲೆ ಭಾಳ ಆಸಕ್ತಿ ಇತ್ತು. ಹಂಗಾಗಿ ತಾಲೂಕಿನ ಜನತೆಗೆ ಒಂದು ಉತ್ತಮ ಗುಣಮಟ್ಟದ ಚಿತ್ರೀಕರಣ ಹಾಗೂ ಫೋಟೋಸ್ ಕೊಡಬೇಕು ಅಂತ ಹೇಳ್ತಾ ಈಗಾಗಲೇ 20 ವರ್ಷದಿಂದ ಸ್ಟುಡಿಯೋ ಇಟ್ಕೊಂಡು ಟೀಚರ್ಸ್ ಕಾಲೋನಿ ಸ್ಟುಡಿಯೋ ಇಟ್ಕೊಂಡು ಅಲ್ಲಿ ಒಂದು ಮಾಡ್ಕೊಂಬರ್ತಿದ್ರು. ಈಗ ಅವರು ಆ್ಯಕ್ಚುಲಿ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಹೇಳ್ತೀನಿ. ಯಾಕಂತಂದರೆ ಅಲ್ಲಿ ಒಂದು ಚಿಕ್ಕದಾಗಿ ಅಂಗಡಿ ಇಟ್ಕೊಂಡಿದ್ದಾರೆ, ಇವತ್ತು ಬಸ್ ಸ್ಟ್ಯಾಂಡ್ ಸಮೀಪಕ್ಕೆ ಬಂದು ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ ಅಂತಂದರೆ ನಮ್ಮೆಲ್ಲರಿಗೂ ಭಾಳ ಸಂತೋಷದ ವಿಷಯ. ಅದೇ ರೀತಿ ಈಗಾಗಲೇ ಶ್ರೀನಾಥನ್ ಹೇಳ್ದಂಗೆ ಉತ್ತಮ ಗುಣಮಟ್ಟದ ಚಿತ್ರೀಕರಣವನ್ನು ಗ್ರಾಮೀಣ ಭಾಗದ ಬಡವರಿಗೆ, ಅವ್ರಿಗೆಲ್ಲ ಒಂದು ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದಲ್ಲಿ ಮಾಡಿಕೊಡ್ಬೇಕು ಅಂತ ಹೇಳ್ತಾ ನಮ್ಮೆಲ್ಲರ ಸ್ನೇಹಿತರ ಪರವಾಗಿ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಥ್ಯಾಂಕ್ ಯು.
ಹುಡುಗರು ಏನೋ ಒಂದು ಇದರಲ್ಲಿ ಯುವಕರು ಕಷ್ಟಪಟ್ಟು ಡಾಕ್ಟರ್ ರಮೇಶ್ ಅಂತ ಕೇಳಿದ್ದೀರಾ? ಡೈರೆಕ್ಟರ್ ರಮೇಶ್ ಅಣ್ಣ, ನಮ್ಮ ರಮೇಶ್ ಅವರು ನಮ್ಮ ಸ್ನೇಹಿತರು, ಊರುಕುಂಟೆ ಮೆಟ್ಟೂರು ಯುವಕರು, ಬಹಳ ಸಂಭಾವಿತರು, ಒಳ್ಳೆ ಸಂಪರ್ಕ ಇದೆ. ಈ ಒಂದು ಪ್ರಸ್ತುತ ವೈಜ್ಞಾನಿಕ ಯುಗದಲ್ಲಿ, ಆಧುನಿಕ ಯುಗದಲ್ಲಿ, ಜಾಗತಿಕ ಮಟ್ಟದಲ್ಲಿ ಎಷ್ಟು ಈ ಒಂದು ಡಾಟಾ ಸೈನ್ಸು, ಒಂದು ಇದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂದರೆ, ಈ ವಿದ್ಯುನ್ಮಾನಗಳು, ಈ ಕಂಪ್ಯೂಟ್ರು, ಈ ಫೋಟೋಗ್ರಫಿ ಬಹಳ ಇಂಪಾರ್ಟೆಂಟ್. ಮತ್ತು ನಮ್ಮ ಈ ಭಾರತ ದೇಶದಲ್ಲಿ ಗ್ರಾಮೀಣ ಭಾಗದಲ್ಲಿ ಪ್ರತಿಯೊಂದು ಶುಭ ಕಾರ್ಯಗಳಿಗೆ, ಮದುವೆ ಆಗ್ಬೋದು, ಒಂದು ನಾಮಕರಣ ಆಗ್ಬೋದು, ಗೃಹ ಪ್ರವೇಶ ಆಗ್ಬೋದು, ಎಲ್ಲ ಶುಭ ಕಾರ್ಯಗಳಿಗೆ ನಾವೆಲ್ಲರೂ ಈ ಒಂದು ಫೋಟೋಗ್ರಫಿ ವಿಡಿಯೋಗಳನ್ನು ಪ್ರತಿಯೊಂದು ನಾವು ಬಳಕೆ ಮಾಡ್ತಾಯಿದ್ವಿ. ಈ ಒಂದು ಡಾಕ್ಯುಮೆಂಟೇಷನ್ನು ನಮ್ಮ ಜೀವನದಲ್ಲೇ ಒಂದು ಮೆಮೊರಬಲ್ ಒಂದು ಈವೆಂಟ್ಸ್ ಎಲ್ಲ ನಾವು ಸ್ಟೋರ್ ಮಾಡ್ತೀವಿ. ಇಂಥ ಶುಭ ಕಾರ್ಯಗಳಲ್ಲಿ ನಮ್ಮ ರಮೇಶ್ ಅವರು ಒಳ್ಳೆ ಸಂಪರ್ಕ IT ಇದೆ. ಅವ್ರಿಗೆಲ್ಲ ಇಂಥವರು ಶುಭ ಕಾರ್ಯಗಳಿಗೆಲ್ಲ ಅವ್ರಿಗೆಲ್ಲ ಸಹಾಯ ಮಾಡಲಿ. ನೀವು ಶುಭವಾಗಲಿ, ನಿಮ್ಮ ಒಂದು ಬದುಕು, ನಿಮ್ಮ ವೃತ್ತಿ ಚೆನ್ನಾಗಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ದೇವರು ಒಳ್ಳೇದು ಮಾಡಲಿ. ಇನ್ನೂ ಇಂಥ ಸ್ಟುಡಿಯೋಗಳು ಇನ್ನೂ ಒಂದು 10 ಸ್ಟುಡಿಯೋಗಳು ಮಾಡಿ ನೀನು ಒಳ್ಳೆ ಸರ್ವಿಸ್ ಕೊಟ್ಟು ಬಡವರಿಗೆಲ್ಲ ಅನುಕೂಲ ಮಾಡ್ಕೊಡ್ಬೇಕು. దాని మీద ఇదే సార్ ಹಂಗೆ ಆಗ್ಬಿಟ್ಟು ಚೆನ್ನಾಗಿರ್ತದೆ. ಅಣ್ಣ ಈ ಕಡೆ ನೋಡಿ, ಸ್ಪೆಕ್ಸ್ ತೆಗ್ಬಿಡಿ. ಹೌದಾ? ನೋಡಿ ಅಣ್ಣ, ಸ್ಪೆಕ್ಸ್ ಹಾಕೊಂಡು ಬಂದರೆ ಫೋಟೋ ತೆಗಿಯಲ್ವ ನೀನು? ಹಂಗಲ್ಲ ಸರ್, ದೇವ್ರ ಮಕ್ಕಳು ಮಾಡಿಬಿಡಿ. ಚೆನ್ನಾಗಿ